ಹಾಸ್ಪಿಟ್ಲಿಗೆ ಬಂದಾಗ ನಿಮ್ಮ ಹಾಸ್ಪಿಟ್ಲ್ ಎನ್ವೈರ್ಮೆಂಟು ಭಾಳ ಚಿಕ್ಕದಿರ್ಬೋದು, ಭಾಳ ಚೊಕ್ಕವಾಗಿ ಮಾಡ್ಕೊಂಡಿರಿ. ಬಟ್ ನೀವು ಮಾತಾಡ್ತಕ್ಕಂಥ ಶೈಲಿ, ನೀವು ಕೊಡ್ತಕ್ಕಂಥ ನಂಬಿಕೆ ಏನದಲ್ಲ, ಅದು ಅರ್ಧ ರೋಗ ಗುಣಪಡಿಸೋದು. ಏನು ಆಗಿದ್ರ ಜೊತೆಗೆ ಈ ಕಾಲು ನೋವಂತೂ ನೀವೇನು ಒನ್ ಡೇ ಅದೇನು ಬ್ಲಡ್ ತೊಗೊಂಡೇನು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ರಿ, ಅವತ್ತೇನೆ ನನಗದು ಕಮ್ಮಿಯಾಗಿ ಹೋಗ್ಬಿಡ್ತು. ಇಲ್ಲಾಂದ್ರೆ ನಾ ಸಿನ್ಸ್ ಫ್ರಮ್ 1 ವೀಕ್ ಇಷ್ಟು ಸಫರ್ ಆಗಿದ್ನು. ಸ್ಟೆಪ್ಸ್ ಏರ್ಬೇಕಾದ್ರೆ ಸ್ಟೆಪ್ಪಿಗೆ ಬರಲ್ಲ, ಲಿಫ್ಟ್ ಕೊಡ್ರಿ ನಂಗೆ ಲಿಫ್ಟ್ನಾಗ ಹೋಗ್ತೀನಿ ಅಂತಲ್ಲ ಲೆವೆಲಿಗೆ ಬಂದಿದ್ದೆ. Namaste. Today we have our one of the guest, Mrs. Savitri Madam. So we will hear about her experience of Ayurveda journey with Sanatana Ayurveda today. Namaste. ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಳ್ರಿ ಮೇಡಮ್. ನನ್ನ ಹೆಸರು ಸಾವಿತ್ರಿ ಚರಣ್ ಸಲ್ಗರ್ ಅಂತ ಹೇಳಿ. ನಾನು KS ಆಫೀಸರು, ಪ್ರೆಸೆಂಟ್ ಗುಲ್ಬರ್ಗಾದಲ್ಲಿ DC ರೆವಿನ್ಯೂ ಅಂತ ಹೇಳಿ ಕಾರ್ಪೊರೇಷನಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ನನಗೆ ಆಯುರ್ವೇದದ ಬಗ್ಗೆ ಯಾವಾಗಲೂ ಒಂದು ನಂಬಿಕೆ, ಒಂದು ವಿಶ್ವಾಸ, ಅದ್ರ ಬಗ್ಗೆ ಅಭಿಮಾನ ಇತ್ತು. ಬಟ್ ಪ್ರಾಕ್ಟಿಕಲ್ ಆಗಿ ಎಂದೂ ಕೂಡ ನಾನು ದವಾಖಾನೆಗೆ ಹೋಗಿದ್ದಿಲ್ಲ. ಫಸ್ಟ್ ಆಫ್ ಆಲ್ ನಾವೊಬ್ಬ ಯೋಗ ಪಟು ಆಗಿರೋದ್ರಿಂದ ನಂಗೆ ಹಾಸ್ಪಿಟ್ಲಿಗೆ ಹೋಗ್ಬೇಕಂತದ್ದು ಇದನ್ನೇ ಬಂದಿಲ್ಲ. ನಂಗೆ ಒಂದು 2 ಮಂತ್ಸ್ ಬ್ಯಾಕ್ ನಂಗೆ ಪ್ರಾಬ್ಲಮ್ ಆಗಿದ್ದು, ಒಮ್ಮಲಿಗೆ ಹಾಸ್ಪಿಟ್ಲಿಗೆ ಹೋದಾಗ ನಿಮ್ಮ BP 150 160 ತೋರಿಸ್ತಾ ಇದೆ ಅಂತ ಹೇಳಿದ ಡಾಕ್ಟ್ರು. ನಾ ಭಾಳ ಶಾಕ್ ಆದನು. ಯಾಕಂದ್ರೆ ನಂದು ಇಷ್ಟು ಲೈಫ್ ಇದ್ರನಾಗ ನಾ ಫಸ್ಟ್ ಟೈಮ್ ಇಂಥದ್ದು BP ನಂಗೆ ಹೆಂಗೆ ಬಂತು ಅಂತ ಅನಿಸ್ಲತ್ತದ ನನಗೆ. ನನ್ನ ಕ್ಲೋಸ್ ಫ್ರೆಂಡು ಕಲ್ಪನಾ ಅಂಥೇಳಿ, ಅವ್ರು ನಂಗೊಂದು 5-6 ತಿಂಗಳು ಹಿಡಿದು ಈ ಸನಾತನ ದವಾಖಾನೆ ಬಗ್ಗೆ ನಂಗೆ ಮಾತಾಡ್ತಾ ಇದ್ರು. ನಾ ಬಸವ ಕಲ್ಯಾಣ ಬಂದಾಗ ಒಂದು ಸರ್ತಿ ಟ್ರೀಟ್ಮೆಂಟ್ ಸನಾತನಕ್ಕೆ ಹೋಗಿ ಬರೋಣ, ಸುಮ್ಮನೆ ಜಸ್ಟ್ ನಾರ್ಮಲ್ ಚೆಕಪ್ ಅನ್ನ ಮಾಡ್ಸ್ಕೊಂಡು ಬರೋಣ ಅಂತ. ಬಟ್ ನಂದು ಶೆಡ್ಯೂಲ್ನಲ್ಲಿ ನಂಗೆ ಬರ್ಲಿಕ್ಕೆ ಆಗಿದ್ದಿಲ್ಲ. ಬಟ್ ಅದು ಕೇಳಿದ ಕೂಡಲೇ ನಂದೊಂದು ಕ್ಯಾಬಿನೆಟ್ ಮೀಟಿಂಗ್ ಪರ್ಪಸ್ ನಾನು ಭಾಳಷ್ಟು ಲಾಡ್ಜ್ಗಳಿಗೆ ಅಡ್ಡಾಡಿದಾಗ ನಂದು ಈ ಕಾಲು ಹಿಡ್ಕೊಂಡು ಬಿಡ್ತು. ನಂಗೆ ಕಾಲಿಗೆ ಏನೋ ಆಗ್ಯದೇನಪ್ಪ ಅಂಥೇಳಿ ಭಾಳ ಟೆನ್ಷನ್ ಆಗಿ ಅಲೋಪತಿಗೆ ಹೋಗಿ ಮೆಡಿಸಿನ್ನು ಕೂಡ ಸ್ಟಾರ್ಟ್ ಮಾಡಿದ್ದ. ಬಟ್ ಯಾವಾಗ ಕಲ್ಪನಾ ಹೇಳಿದ್ದೆ ಪ್ರಾಕ್ಟಿಕಲ್ ಆಗಿ ನೋಡ್ಬೇಕಂತ ಹೇಳಿ ನಿಮ್ಮ ಹಾಸ್ಪಿಟ್ಲಿಗೆ ಬಂದಾಗ ನಿಮ್ಮ ಹಾಸ್ಪಿಟ್ಲ್ ಎನ್ವೈರ್ಮೆಂಟು ಭಾಳ ಚಿಕ್ಕದಿರ್ಬೋದು, ಭಾಳ ಚೊಕ್ಕವಾಗಿ ಮಾಡ್ಕೊಂಡಿರಿ. ಬಟ್ ನೀವು ಮಾತಾಡ್ತಕ್ಕಂಥ ಶೈಲಿ, ನೀವು ಕೊಡ್ತಕ್ಕಂಥ ನಂಬಿಕೆ ಏನದಲ್ಲ, ಅದು ಅರ್ಧ ರೋಗ ಗುಣಪಡಿಸೋದಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ನಂಗೆ BP ಎಂಬುದು ಈಗ ಇವತ್ತು ನೀವೇ ಚೆಕ್ ಮಾಡಿ ನೋಡಿರಿ, ನನಗೆ 120/80 ಅದ. ನಾ ಇಲ್ಲಿ ತನಕ ಯಾವ ಅಲೋಪತಿ ಟ್ಯಾಬ್ಲೆಟ್ನು ತೋಲಿಲ್ಲ, ಯಾವುದು ನಿಮ್ಮ ಮೆಡಿಸಿನ್ನು ಕೂಡ ಒಂದು ತೊಗೊಂಡಿಲ್ಲ, ಅದು ಮಾತ್ರ ಅಷ್ಟೇ. ನಂಗೆ ಅನ್ಸಿದ್ದೇನೆಂದ್ರೆ ನಿಮ್ದು ಪಂಚಕರ್ಮದ ಏನು ಸಿದ್ಧಾಂತ ಅದ, ಮನುಷ್ಯಗೊಬ್ಬನಿಗೆ ಒಂದು ವಾತ ಪಿತ್ತ ದೋಷಗಳಿರ್ತಾವ, 3ದಾಗ ಒಂದು. ಅದನ್ನ ಬ್ಯಾಲೆನ್ಸ್ ಮಾಡಿದ್ರೆ ನಮ್ಮ ಆರೋಗ್ಯ ಕಟ್ಟಿಟ್ಟ ಬುದ್ಧಿ ನಮ್ಮ ಕೈದಾಗ ಆದಂತ ಹೇಳಲಿಕ್ಕೆ, ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ. ಅದು ನಾವು ಯಾಕೆ ಪಾಲಿಸ್ಕೊಂಡು ಬಂದಿಲ್ಲೋ, ನಮ್ಮ ಹಿರಿಯರು ಎಷ್ಟೋ ಮಾಡಿದಾಗೂ ಕೂಡ ಯಾರು ದವಾಖಾನೆಗೆ ಹೋಗಿದ್ದನ್ನು ನೋಡಿಲ್ಲ. ಬಟ್ ಇತ್ತೀಚಿನ ಲೈಫ್ ಸ್ಟೈಲ, ಇತ್ತೀಚಿನ ಆಹಾರ ಪದ್ಧತಿ ಇದನ್ನೆಲ್ಲ ನಮಗೂ ಯಾಕಂದ್ರೆ ಎಲ್ಲ ಭಾರತದಲ್ಲಿ ಇರ್ತಕ್ಕಂಥ ಮಿಡ್ಲ್ ಕ್ಲಾಸ್ ಪೀಪಲೇ ಭಾಳ ಜನ ಇದ್ದೀವಿ. ಎಲ್ಲರೂ ಒಮ್ಮೆ ಯಾವಾಗ ರೋಗ ಬರ್ತದ ಅವಾಗ ಯಾವ ಕಾರ್ಡ್ ಅದ, ಯಾವ ಸರ್ಕಾರದ ಫೆಸಿಲಿಟಿ ಅದ, ಇದಕ್ಕೆ ಬೆನ್ನು ಹತ್ತುತ್ತೀವಿ ವಿನಃ ಇದ್ದ ಟೈಮ್ನಲ್ಲೇ ನಾವು ಹೆಂಗೆ ನೋಡ್ಕೋಬೇಕು ನಮ್ಮ ಆಯುರ್ವೇದಕ್ಕೆ. ಯಾಕಂದ್ರೆ ನಮ್ಮ ಅಡಿಗೆ ಮನೆ ಏನದ ನಮ್ಮ ಭಾರತೀಯದು, ಅದೇ ಒಂದು ದೊಡ್ಡ ಡಾಕ್ಟರ್ ಮೆಡಿಸಿನ್ ಇದ್ದಂಗೆ ಅದ. ಅದನ್ನ ನೀವು ನಿಮ್ಮ ವೈದ್ಯ ಪದ್ಧತಿಯಲ್ಲಿ ಅಳವಡಿಸಿ ನಮ್ಗೆ ಹೇಳತ್ತಿರಲ್ಲ, ನಿಜವಾಗ್ಲೂ ಭಾಳ ಸಂತೋಷ ಅದ. ಅದಕ್ಕೆ ನೀವು ಫಸ್ಟೇ ಬಂದಾಗೆ ಹೇಳಿದೆ ನಿಮ್ಮ ದವಾಖಾನೆ ದೊಡ್ಡದಾಗಬೇಕಿದ್ದು ಸಣ್ಣದಂತ. ಇದು ಹಿಂಗೆ ಬೆಳೀಲಿ ಅಂತೇಳಿ ಭಾಳ ಆಶಿಸ್ತೀನಿ ನಾನು. ನಂದು ಒಂದೇ ಕ್ಯೂರಿಂಗ್ ಅಂದದ್ದು BP, ಅದೇನಾಗಿದ್ರ ಜೊತೆಗೆ ಈ ಕಾಲು ನೋವಂತೂ ನೀವೇನು ಒನ್ ಡೇ ಅದೇನು ಬ್ಲಡ್ ತೊಗೊಂಡೇನು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ರಿ, ಅವತ್ತೇನೆ ನನಗದು ಕಮ್ಮಿಯಾಗಿ ಹೋಗ್ಬಿಡ್ತು. ಇಲ್ಲಾಂದ್ರೆ ನಾ ಸಿನ್ಸ್ ಫ್ರಮ್ 1 ವೀಕ್ ಇಷ್ಟು ಸಫರ್ ಆಗಿದ್ನು. ಸ್ಟೆಪ್ಸ್ ಏರ್ಬೇಕಾದ್ರೆ ಸ್ಟೆಪ್ಪಿಗೆ ಬರಲ್ಲ, ಲಿಫ್ಟ್ ಕೊಡ್ರಿ ನಂಗೆ ಲಿಫ್ಟ್ನಾಗ ಹೋಗ್ತೀನಿ ಅಂತಲ್ಲ ಲೆವೆಲಿಗೆ ಬಂದಿದ್ದ. ನಿಜವಾಗ್ಲೂ ಇದೇನು ನಿಮ್ಮ ಎದುರನ್ನ ವರ್ಣನೆ ಮಾಡಬಾರ್ದು. ಬಟ್ ನಾನು ನನ್ನ ಫ್ರೆಂಡ್ಸ್ಗಳಿಗೆ ಹೇಳಿ, ಇವತ್ತು ಒಂದು ವೇಳೆ ನಾನು BP ಟ್ಯಾಬ್ಲೆಟ್ ಕಂಟಿನ್ಯೂ ಮಾಡಿದ್ರೆ, ನಂಗೊಂದು ಸರ್ತಿ ಹೇಳಿದ್ರು ಕಂಟಿನ್ಯೂ ಮಾಡಿದ್ರೆ ಬಿಡಪ್ಲ ಇಲ್ಲ ಅದು ಅಂತ ಹೇಳಿ. ಅದು ನಂಗೆ ಭಯ ತರಿಸಿತ್ತು. ಯಾಕಂದ್ರೆ ಒಮ್ಮೊಮ್ಮೆ ಪ್ಯಾರಾಲಿಸಿಸ್ ಸ್ಟ್ರೋಕ್ ಆಗ್ಬೋದು, ವೇರಿಯೇಷನ್ ಆಗ್ತದ. ಇದು ಏನು ಸಡನ್ ಆಗಿ ಹೇಳ್ತಾರಲ್ಲ, ಇದು ಇದ್ರ ಬದಲಿ ಸ್ವಲ್ಪ ಪ್ರಾಣಾಯಾಮ ಮಾಡಬೇಕು, ಮತ್ತೊಂದು ಮಾಡಬೇಕು, ಹಿಂಗೇನು ಹೇಳಿದಾಗ ಅದರ ಎಫೆಕ್ಟ್ ಬೇರೆ ಆಗ್ತದೆ ಅನಿಸ್ತೇವೆ. ಹಂಗಂತ ತಿಳಿದು ಅಲೋಪತಿಗೆ ಹೋಗ್ಲೇಬೇಡ ಅಂತೇಳಿ ಅಲ್ಲ, ಎಮರ್ಜೆನ್ಸಿಗೆ. ಬಟ್ ನಮ್ದು ಪ್ರಿಯಾರಿಟಿ ನಾವಿಲ್ಲಿನೂ ಕೂಡ ಅದಕ್ಕೆ ಆದ. ಇದು ಸ್ಲೋ ಆ್ಯಂಡ್ ಸ್ಟಡಿ ಅದ ಆಯುರ್ವೇದಿಕ್ ಅಂಬದ್ ನಾವೆಲ್ಲರೂ ನೋಡ್ದಂಗ. ಅಲೋಪತಿ ಫಾಸ್ಟ್ ಅದದು, ಟ್ಯಾಬ್ಲೆಟ್ಸ್ ಅಲ್ಲಿ ಕೊಡೋದು ಮಾಡೋದ್ರದಾಗ. ಇದನ್ನ ಪಾಲಿಸ್ಕೊಂಡು ಹೋದ್ರೆ ಏನು ತಪ್ಪಿಲ್ಲ ಅಂತೇಳಿ ನನ್ನ ಅನಿಸಿಕೆ ಅದ. ನಿಮ್ಮ ಪಂಚಕರ್ಮದ ಅನುಭವ ಹೆಂಗಿತ್ತು? ನನ್ನ ಪಂಚಕರ್ಮ 3 ದಿನ ಅದು ಹೆಂಗಂದ್ರೆ ನನ್ನ ಮಕ್ಕಳಿನ ಮತ್ತೊಮ್ಮೆ ಡೆಲಿವರಿ ಆಗಿದ್ದೇನು ಆ ಫೀಲ್ ನಾ ಅನುಭವಿಸಿದನು. ನಿಮ್ಮವ್ರು ಕೊಡೋದಾಗಿರ್ಬೋದು, ನಂಗೆ ಆ ರಿಲ್ಯಾಕ್ಸ್ ಮೋಡಿಗೆ ತೊಗೊಂಡು ಹೋಗಿರ್ಬೋದಾಗಿರ್ಬೋದು.
ಇಟ್ಸ್ ಟೂ ಗುಡ್. ನಂಗೆ ಅನಿಸ್ತದ ಅದ್ರ ನಿಂತೇನೆ ನಂಗೆ ಭಾಳ ಮಂದಿ ನೋಡಿದವರು ನೀವು ದಪ್ಪಿದ್ರಲ್ರಿ ಮೇಡಮ್, ತೆಳ್ಳಗಾಗಿರಲ್ರಿ ಎಲ್ಲ ಥರ. ಬಟ್ ನನ್ನ ವೇಟ್ ಏನು ಬೋನ್ಸ್ ರೆಡ್ಯೂಸ್ ಆಗಿಲ್ಲ, ಬಟ್ ಸ್ಟ್ರಕ್ಚರ್ಲಿ ಆ ಬಸ್ತಿ ಮಾಡ್ಕೊಂಡು ಕ್ರಿಯೆನೇ ನನಗೆ ಇದು ಎಫೆಕ್ಟ್ ಆಗಿದೆ ಅನ್ನಂತ ನಾನು ಎಸ್ 100%. ಅದ್ರಾಗೇನು 1% ಬಿ ಇದ್ರದ್ದಿಲ್ಲ. ಆ್ಯಕ್ಟಿವ್ ತೊಗೊಂಡು ಹೋಗೋದೇನು ನಿಮ್ಮ ಟ್ಯಾಬ್ಲೆಟ್ಸ್ ಬಿ ಏನು ಅಷ್ಟು ಹೆವಿ ಅಂತ ಬಿ ಅನ್ಸೋದಿಲ್ಲ. ಹಾಗಾಗಿ ನಂಗೆ ಭಾಳ ಖುಷಿ ಅನ್ಸದ. ನಾ ಇವತ್ತು ಡಿಸೈಡ್ ಮಾಡೀನಿ, ಇನ್ನು ಮುಂದೆ ಯಾವುದೇ ಸಮಸ್ಯೆ ಬರಲಿ ನಂಗಲ್ಲ, ನನ್ನ ಹಸ್ಬೆಂಡಿಗೆ ಬಿ ಹೇಳಿಬಿಡ್ತೀನಿ, ಬಿಜು ಸಡದ ಫಸ್ಟ್ ನೀವು ಒಂದು ಪಂಚಕರ್ಮ ಮಾಡ್ಕೋಬೇಕು. ನಂಗೆ ನಮ್ದು ಡಾಕ್ಟ್ರು ಬಂದಿದ್ರು ಪಾಟೀಲ್ರು, ನಾನು ಯಾವಾಗಲೂ ವಾರಕ್ಕೊಂಬಂದ್ರಂದ್ರೆ ಅವ್ರು ನನ್ನ BP ಚೆಕ್ ಮಾಡ್ತಾರೆ ಬಂದು. ಅವತ್ತು ಅಚಾನಕ್ ಬಂದಾರ, ದೀಪಾವಳಿ ಶುಭಾಶಯ ಹೇಳಕ್ ಬಂದಾರ. ನಂಗೆ ಹಸ್ಬೆಂಡ್ ಗೊತ್ತಿಲ್ಲ, ಈಕಿಗೆ ಏನು ನೋಡ್ಲಿಕ್ಕೆ ಬಂದಾರ ಅಂತ ತಿಳ್ಕೊಂಡಾರ. ತೋರ್ಸಿ ಡಾಕ್ಟರ್ ಬಂದಾರ, ತೋರ್ಸಲ್ಲತ್ತಾರ ಅವ್ರು. ನಂಗೆ ನಾ ಇಲ್ಲ ಅದಕ್ಕೆ ಬಂದಿಲ್ಲ, ನಾ ಕರ್ದೇ ಇಲ್ಲ ಅವ್ರಿಗಂದ. ಮೇಡಮ್ ನೀವು ಇಲ್ಲಿ ಕರ್ದೇ ಇಲ್ಲಂದ, ಇಲ್ಲ ನಾ ಹಿಂಗೆ ಚೆಕ್ ಮಾಡ್ಕೊಂಡೇನ್ರಿ ಸನಾತನ ಅಂತ ಹಿಂಗಾದ ಅಂತ ಅವ್ರಿಗೂ ಕೂಡ ನಾನು ಹೇಳಿದ್ವಿ ಪಾಟೀಲ್ ಸರಿಗೆ, ನೀವು ಒಂದ್ಸರ್ತಿ ವಿಸಿಟ್ ಮಾಡ್ರಿ ಆ ಹಾಸ್ಪಿಟ್ಲ್ ಅಂತ. ಯಾಕಂದ್ರೆ ನಾವು ಭಾರತೀಯರು ನಮ್ಮ ಆಯುರ್ವೇದ ನಮ್ಮ ಇದನ್ನು ನಾವು ಹೆಚ್ಚಿಗೆ ಪ್ರಚೋದನೆ ಮಾಡಬೇಕು. ಯಾಕಂದ್ರೆ ನಮ್ಮದು ಮಾಡಲಿಲ್ಲ ಅಂದ್ರೆ ನಮ್ಮನ್ನು ನಾವೇ ಒಂದಿಸೋದು ಕಳ್ಕೊಂಡಂಗೆ ಆಗ್ತದ. ನೀವು ಈ ನಿಟ್ಟಿನಲ್ಲೇ ನಿಮ್ಮ ಸೇವೆ ಅದಲ್ಲ. ಕೆಲವೊಬ್ರು ರೊಕ್ಕ ಬರಲಿ ಕಮರ್ಷಿಯಲ್ ಈ ಪರ್ಪಸ್ ಆಗ್ಯದ, ಆರೋಗ್ಯನೂ ಕೂಡ ಈ ಕಮರ್ಷಿಯಲಿಗೆ ಹೊಂದೋಗ್ಬಿಟ್ಟದ. ಬಟ್ ನೀವು ಅದ್ರ ಪಾರ್ಟ್ ಆಗಿ ಅದು ಬಿಟ್ಟು ಸೇವೆನೂ ಕೂಡ ಒಂದು ಇದಂತೇನು ಪರಿಗಣನೆ ಮಾಡ್ಕೊಂಡು ಹೋಗ್ತಿರಲ್ಲ, ಅದು ಭಾಳ ಗ್ರೇಟ್ ಎಫರ್ಟ್ ಅಂತ ಅನ್ಬೇಕು. ಭಾಳ ಖುಷಿ ಅನ್ಸದ್ ನನಗೆ ಇಲ್ಲಿ ಬಂದಂತ. ಆಯುರ್ವೇದದ ಮೇಲೆ ನಿಮ್ಮ ಅಭಿಮಾನಕ್ಕೆ ನಾವು ನಿಜವಾಗ್ಲೂ ನಾನು ಡಿಸೈಡೇ ಮಾಡಿಬಿಟ್ಟೇನೆ, ನನ್ನ ಲೈಫ್ ಪೂರನ ಆಯುರ್ವೇದನೇ ಮಾಡಬೇಕು. ಏನು ಮಾಡ್ಕೊಂಡ್ರು ಮುಂದೆ ಯಾವುದೇ ಮೆಡಿಸಿನ್ ಇದ್ರೂ ಅಲ್ಲಿಗೆ ಹೋಗ್ಬೇಕಪ್ಪ ಅಂತ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್.